ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಸಸ್ ಅಕಾಡೆಮಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈಗ ನಾಳೆನೇ ನಿಮಗೆ SLC ಸೈನ್ಸ್ ಎಕ್ಸಾಮ್ ಇದೆ. ಸೊ ಯಾರ್ಯಾರಿಗೆ SLC ಎಕ್ಸಾಮಿಗೆ ಟೆನ್ಷನ್ ಆಗ್ತಿದೆ, ಹೆದರಿಕೆ ಆಗ್ತಿದೆ, ಸೈನ್ಸ್ ಎಕ್ಸಾಮ್ ಯಾರು ಓದಿಲ್ಲ ಅಂತ ಇದ್ದೀರಾ, ಯಾರಿಗೇನು ಪಾಸ್ ಆಗೋದು ಡೌಟ್ ಇದೆ ಅನಿಸ್ತಿದ್ದೀರಾ, ಅವರು ಈ ವಿಡಿಯೋ ಖಂಡಿತ ಕಂಪ್ಲೀಟಾಗಿ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಖಂಡಿತ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಸೊ ನಾನು ಹೇಳೋ ಇನ್ಫಾರ್ಮೇಷನ್ ಎಲ್ಲ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯರ್ ಎಕ್ಸಾಮ್. ಸೊ ನೋಡ್ಕೊಳ್ರಿ, ಇಲ್ಲಿ ಡಯಾಗ್ರಾಮ್ 16 to 17 ಮಾರ್ಕ್ಸಿಗೆ ಇರ್ತದೆ. ಸೊ ಡಯಾಗ್ರಾಮ್ ಒಂದು ಸಲ ಫುಲ್ ಪ್ರಾಕ್ಟೀಸ್ ಮಾಡಿರಿ. ಸೊ ಅದೇ ನನಗೆ ಬರುತ್ತೆ ಅಂತ ಬಿಡೋಕ್ಕೆ ಹೋಗ್ಬೇಡ್ರಿ. ನೀವು ಬಂದರೂ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಲೇಬೇಕು, ಯಾಕಂದರೆ ಎಕ್ಸಾಮಲ್ಲಿ ಮರ್ತೋಗಂಗೆ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿದರೆ ಮರ್ತೋಗಲ್ಲ ನಿಮಗೆ. ಸೊ ಎಲ್ಲ ಡಯಾಗ್ರಾಮ್ಸ್ ಒಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಸೊ ಈ PDF ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದಾವೆ, ನೋಡ್ಬೋದು. ಸೊ ಡಯಾಗ್ರಾಮ್ಸ್ ಮತ್ತು ಲೇಬ್ಲಿಂಗ್ ಅವ್ರು ಏನು ಕೇಳ್ತಾರೆ ಅದು ಬೇಸಿಸ್ ಮೇಲೆ ನೀವು ಯು ಕ್ಯಾನ್ ರೈಟ್. ಸೊ ನಿಮಗೆ ಯಾವ ಡಯಾಗ್ರಾಮ್ ಡಿಫಿಕಲ್ಟ್ ಆಗುತ್ತೆ, ಈಗ ನೀವು ನೆಫ್ರಾನೇ ಡಿಫಿಕಲ್ಟ್ ಆಗುತ್ತೆ ಕೆಲವರಿಗೆ, ನೀವು ಏನು ಮಾಡಬೇಕು, ಯೂಟ್ಯೂಬಲ್ಲಿ ಹೋಗಿ ಸೊ ಈಸಿ ವೇ ಟು ಡ್ರಾ ನೆಫ್ರಾನ್ ಅಂತ ಹೊಡೆದ್ರೆ ಅವ್ರು ಈಸಿ ವೇಯಲ್ಲಿ ತೋರಿಸ್ತಾರೆ. ಸೊ ನೆಟ್ಟಲ್ಲಿ ನಿಮಗೆ ಯೂಸ್ ಮಾಡಿದರೆ ಏನು ಬೇಕಾದ್ರೂ ನಿಮಗೆ ಸಿಗುತ್ತೆ ಇನ್ಫಾರ್ಮೇಷನ್ನು. ಸೊ ನಾವು ಪ್ರಾಪರ್ಲಿ ಯೂಸ್ ಮಾಡಿ, ಅದು ಬಿಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿರಿ. ಸೊ ಈಗ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ ಎಕ್ಸಾಮ್ ಟೈಮಲ್ಲಿ. ಸೊ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನೋಡ್ಕೊಳ್ರಿ. ಸೊ ರೆಜಿಸ್ಟರ್ ಇನ್ ಪ್ಯಾರಲಲ್, ರೆಜಿಸ್ಟರ್ ಇನ್ ಸೀರೀಸ್. ಸೊ ಎಲೆಕ್ಟ್ರಿಕ್ ಮೋಟರ್ ನೋಡ್ಕೊಳ್ರಿ. ಎಲೆಕ್ಟ್ರಿಕ್ ಮೋಟರ್ ಸ್ಪ್ಲಿಟ್ ರಿಂಗ್ಸ್ ಇರುತ್ತೆ ಎಲೆಕ್ಟ್ರಿಕ್ ಮೋಟರ್ಸಲ್ಲಿ. ಇಲ್ಲಿ ಎಲೆಕ್ಟ್ರಿಕ್ ಜನ್ರೇಟರ್ರಿ ಸ್ಲಿಪ್ ರಿಂಗ್ಸ್ ಇಲ್ಲ, ಫುಲ್ ರಿಂಗ್ಸ್ ಇರ್ತವೆ. ಸೊ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್. ಹಾಗೆ ಬಯೋಗ್ಯಾಸ್ ಪ್ಲ್ಯಾಂಟ್ ಕೇಳಿದ್ದಾರೆ, ಈ ಸಲ ಕೇಳ್ಬೋದು ನಿಮಗೆ ಬಯೋಗ್ಯಾಸ್ ಪ್ಲ್ಯಾಂಟ್. ಸೊ ಕಾಂಪೋನೆಂಟ್ಸ್ ಮತ್ತು ಸಿಂಬಲ್ಸ್, ಇದು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಚಾರ್ಟ್ ಇದೆ, ಈ ಚಾರ್ಟ್ ಇಂಪಾರ್ಟೆಂಟ್, ಕೇಳ್ತಾರೆ 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಬರ್ತದೆ ನಿಮಗೆ. ಸೊ ಎಲೆಕ್ಟ್ರಿಕ್ ಸೆಲ್ ಅಂದರೆ ಏನು, ಕಮ್ಯುನಿಟಿ ಓಪನ್ ಕ್ಲೋಸ್, ವೈರ್ ಜಾಯಿಂಟ್, ಎಲೆಕ್ಟ್ರಿಕ್ ಬಲ್ಬ್, ರೆಜಿಸ್ಟರ್, ರಿಯೋಸ್ಟ್ಯಾಟ್, ಅಮ್ಮೀಟರ್, ವೋಲ್ಟ್ ಮೀಟರ್. ಸೊ ಇಮೇಜ್ ಫಾರ್ಮ್ ಬೈ ಕಾನ್ಕೇವ್ ಲೆನ್ಸ್. ಸೊ ಇಮೇಜ್ ಫಾರ್ಮೇಷನ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಇಮೇಜ್ ಫಾರ್ಮ್ ಬೈ ಲೆನ್ಸ್ ಮತ್ತು ಮಿರರ್ ಸ್ವಲ್ಪ ನೋಡ್ಕೊಳ್ರಿ. ಸೊ ಅಟ್ಲೀಸ್ಟ್ ನಿಮಗೆ ಏನೂ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಬೇಸಿಕ್ ಡಯಾಗ್ರಾಮರ ಈ ಥರ ಲೆನ್ಸಿನ ಇಲ್ಲ ಮಿರರಿನ ಕೇಳಿದ್ದು ಯಾವ್ದು ಕೇಳ್ತಾರೆ ಅದು ಡಯಾಗ್ರಾಮರ ಡ್ರಾ ಮಾಡಿ ಬರ್ರಿ. ಸೊ ಯಾವುದೇ ಆನ್ಸರ್ ನೀವು ಖಾಲಿ ಬಿಡಬೇಡ್ರಿ, ಫಸ್ಟ್ ಯಾವ್ದು ಬರುತ್ತೆ ಅದು ಕಂಪ್ಲೀಟಾಗಿ ಅಟೆಂಡ್ ಮಾಡಿರಿ. ಸೊ ಮತ್ತು ನೇಚರ್, ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜು ಕೇಳ್ತಾರೆ. ಸೊ ನೀವು ನೋಡ್ಬೋದು. ಈಗ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರೋಣ. ಸೊ ಫಿಸಿಕ್ಸಲ್ಲಿ ಫಾರ್ಮುಲಾಸ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಇಲ್ಲ 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಫಾರ್ಮುಲಾಸ್ ಕೇಳ್ತಾರೆ. ಸೊ ಎಲೆಕ್ಟ್ರಿಕ್ ಚಾರ್ಜಿನ ಫಾರ್ಮುಲಾ ಏನು, Q is equal to N into E. So work done, W is equal to Q into V, charge into potential difference. Electric current ಕೇಳ್ತಾರೆ, I is equal to Q by T, charge by time. So Ohm's law ಅದು ಫಾರ್ಮುಲಾ ಏನಂದರೆ V is equal to I into R, current into resistance. ಸೊ resistance in terms of resistivity ಬಂದರೆ R is equal to rho L by A. A ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, L ಅಂದರೆ ಲೆಂತ್ ಆಫ್ ಕಂಡಕ್ಟರ್, rho ಅಂದರೆ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್. ಈಗ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಅಂತ ಕೇಳಿದರೆ, ಸೊ ಸೀರೀಸ್ ಕೇಳಿದರೆ ಭಾಳ ಸಿಂಪಲ್, R1 + R2 + R3 ಆ್ಯಡ್ ಮಾಡ್ತೀವಿ. ಅದೇ ಪ್ಯಾರಲಲ್ ಕೇಳಿದರೆ 1/RP is equal to 1/R1 + 1/R2 + 1/R3 ಅಂತ ಮಾಡ್ತೀವಿ. ಸೊ ಬೇಸಿಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೇಲೆ ಇರ್ತದೆ ಆ ಥರ. ಸೊ ಮಾಡ್ಬೋದು ನೀವು. ಸೊ ಪವರ್, ಎಲೆಕ್ಟ್ರಿಕ್ ಪವರ್ ಕೇಳಿದರೆ P is equal to V into I, ಇಲ್ಲಾಂದರೆ I²R, ಇಲ್ಲಾಂದರೆ V²/R. ಸೊ 3 ಫಾರ್ಮುಲಾ ಬರ್ತವೆ ಪವರಿಗೆ. ಸೊ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ನೀವು ಯಾವ ವ್ಯಾಲ್ಯೂಸ್ ತೊಗೊಂಡು ಮಾಡಬೇಕು ಅಂತ. ಸೊ ಫಾರ್ಮುಲಾಸ್ ಯಾವ್ದ್ರಿಗೆ ನೆನ್ಪಿಟ್ಕೊಂಡ್ರೆ ಅಟ್ಲೀಸ್ಟ್ ಫಾರ್ಮುಲಾಸ್ ಅವರು ನೀವು ಬರೆದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಾರ್ಕ್ಸ್ ಸಿಗ್ತಾವೆ ನಿಮಗೆ. ಮಿರರ್ ಫಾರ್ಮುಲಾ ನೋಡಿರಿ, ಮಿರರ್ ಮತ್ತು ಲೆನ್ಸ್ ಮೇಲೆ ಪ್ರಾಬ್ಲಮ್ಸ್ ಇರ್ತವೆ. 1/F, F ಅಂದರೆ ಫೋಕಲ್ ಲೆಂತ್, V ಅಂದರೆ ಇಮೇಜ್ ಡಿಸ್ಟೆನ್ಸ್, U ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. 1/F is equal to 1/V + 1/U. ಸೊ ಮ್ಯಾಗ್ನಿಫಿಕೇಷನ್ is equal to height of the image by height of the object. ಸೊ ಮ್ಯಾಗ್ನಿಫಿಕೇಷನ್ ಇನ್ ಮಿರರ್ ಹೇಗೆ ಬರಿತೀವಿ ನಾವು, M is equal to -V/U. ಇಲ್ಲಿ ಮೈನಸ್ ಬರ್ತದೆ ಮಿರರಲ್ಲಿ, -V/U. ಅದೇ ಲೆನ್ಸಿಗೆ ಬಂದರೆ ಬರೀ V/U, M is equal to V/U. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು ಬರೀತೀವಿ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2. ಸೊ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ NM, ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಸೊ ನಿಮಗೆ ಈ ಥರ ಕ್ವಶನ್ ಕೇಳ್ತಾರೆ ಅಂದರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.4. ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಅಂತ ಈ ಥರ ಏನಾದ್ರು ಕ್ವಶನ್ ಕೇಳಿದರೆ
By this we can say that the ratio of speed of light in air to the speed of light in water is 1.4. ಸೊ ಏನು ವ್ಯಾಲ್ಯೂ ಕೊಟ್ಟಿರುತ್ತೆ ಅದು ಈ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಅಂದರೆ ವಾಟರ್, ಡೈಮಂಡ್ ಕೇಳಿದರೆ ಡೈಮಂಡ್. ಸೊ 1 ಮಾರ್ಕ್ಸಿಗೆ ಪಕ್ಕಾ ಕ್ವಶನ್ ಇದು. ಲೆನ್ಸ್ ಫಾರ್ಮ್ನ ನೋಡ್ಕೊಳ್ರಿ, 1/f = 1/v - 1/u. ಸೊ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ವೀಡಿಯೋಸು ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡಿರಿ. ಸೊ ಯಾವ ಸ್ಟೂಡೆಂಟ್ಸಿಗೆ SLC ಎಕ್ಸಾಮ್, ಸೈನ್ಸ್ ಎಕ್ಸಾಮಿಗೆ ಹೆದರಿಕೆ ಇರ್ತದೆ ಅವರಿಗೆ ನಾಳೆ ಎಕ್ಸಾಮ್ ಈಸಿ ಆಗುತ್ತೆ. ಸೊ ಪವರ್ ಆಫ್ ಲೆನ್ಸ್ P = 1 ಫೋಕಲ್ ಲೆಂತ್. ರೇಡಿಯಸ್ ಆಫ್ ಕರ್ವೇಚರ್ R = 2 × ಫೋಕಲ್ ಲೆಂತ್, ಇಲ್ಲಾಂದರೆ F = R/2. ಸೊ ನಿಮಗೆ ಮಾಡಲ್ ಬೋರ್ ಮತ್ತು ಪ್ರಿಪರೇಟಲ್ಲಿ ಕೇಳಿದ್ದಾರೆ ಫೋಕಲ್ ಲೆಂತ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ ಮೇಲೆ ಪ್ರಾಬ್ಲಮ್ 1 ಮಾರ್ಕ್ಸಿಗೆ. ಸೊ ಇದು ಇಂಪಾರ್ಟೆಂಟ್. ಸೊ ನೀವು ಪ್ರಾಬ್ಲಮ್ಸ್ ಮಾಡಿದರೂ ಬೇಕಾಗುತ್ತೆ ಮತ್ತು 1 ಮಾರ್ಕ್ಸಲ್ಲೂ ಬೇಕಾಗುತ್ತೆ. ಸೊ ಎಲೆಕ್ಟ್ರಿಸಿಟಿ SI ಯೂನಿಟ್ kWh kWh. ಎಲೆಕ್ಟ್ರಿಕ್ ಕರೆಂಟಿಗೆ ಆಂಪೇರ್ A, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್ V, ರೆಸಿಸ್ಟೆನ್ಸ್ ಓಮ್, ಎಲೆಕ್ಟ್ರಿಕ್ ಚಾರ್ಜ್ ಕೂಲಂಬ್ C, ಪವರ್ ಎಲೆಕ್ಟ್ರಿಕ್ ಪವರ್ ವ್ಯಾಟ್ W, ಪವರ್ ಆಫ್ ಲೆನ್ಸ್ ಅಂದರೆ ಡಯಾಪ್ಟರ್. ಸೊ ಎಲೆಕ್ಟ್ರಿಕ್ ಪವರ್ ಬೇರೆ, ಪವರ್ ಆಫ್ ಲೆನ್ಸ್ ಬೇರೆ. ಸೊ ಸ್ಟ್ರಕ್ಚರ್ಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಟ್ಯಾಬ್ಲೆಟ್ ಕಾಲಮ್ ನೀವು ನೋಡ್ಬೋದು. ಸೊ ಈಸಿಯಾಗಿ ನೀವು ಬರೀತೀರಾ, ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಈಸಿಯಾಗಿ ಬರೀರಿ. ಕ್ಲೋರೋಪ್ರೋಪೇನ್, ಬ್ರೋಮೋಪ್ರೋಪೇನ್, ಪ್ರೊಪೆನಾಲ್. ಸೊ ಎಕ್ಸಾಮಲ್ಲಿ ಕೇಳಿದ್ದಾರೆ ಪ್ರೊಪೆನಾಲ್ ಅಂತ. ಸೊ ಕಾರ್ಬನ್ 3 ಟೈಮ್ಸ್ ಇರ್ತದೆ, OH ಗ್ರೂಪ್ ಅಡಿಷನ್ ಆಗಿರ್ತದೆ, ಫಂಕ್ಷನಲ್ ಗ್ರೂಪ್ OH. ಸೊ ಒಂದ್ಸಲ ಟೇಬಲ್ ನೋಡ್ಕೊಳ್ರಿ, ನೀವು ಈಸಿಯಾಗಿ ಸ್ಟ್ರಕ್ಚರ್ ಬಿಡಿಸ್ಬೋದು. ಸೊ ಪ್ರಾಕ್ಟೀಸ್ ಮಾಡಿರಿ, ಈಗ ಫ್ರೀ ಈ ಟೈಮೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ಯೂಸ್ ಮಾಡ್ಕೋಬೇಕು, ಬೇರೆ ಕಡೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ಫಂಕ್ಷನಲ್ ಗ್ರೂಪ್ ನೋಡ್ಕೊಳ್ರಿ ಒಂದ್ಸಲ, ಆಲ್ಡಿಹೈಡ್, ಕೀಟೋನ್, ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದು. ಅದಾದಮೇಲೆ ನಿಮಗೆ ಗೊತ್ತಿರ್ಬೋದು 2 ಮಾರ್ಕ್ಸಿಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್, ಸ್ಟ್ರಕ್ಚರ್ ಆಫ್ ನೈಟ್ರೋಜನ್, ತ್ರಿಬಲ್ ಬಾಂಡ್ ಇರ್ತದೆ, 8 ಎಲೆಕ್ಟ್ರಾನ್ಸ್ ಸ್ಯಾಟಿಸ್ಫೈ ಮಾಡಬೇಕು ನಾವು. ಸ್ಟ್ರಕ್ಚರ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್. ಸೊ 2 ಎಲೆಕ್ಟ್ರಾನ್ ಸೇರಿ 1 ಬಾಂಡ್. ಸೊ ಇಲ್ಲಿ 6 ಎಲೆಕ್ಟ್ರಾನ್ ಸೇರಿ ತ್ರಿಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಆಕ್ಸಿಜನ್ ಡಬಲ್ ಬಾಂಡ್. ಸೊ ಎಲೆಕ್ಟ್ರಾನ್ ಡಸ್ಟ್ ಫಾರ್ ಈಥೀನ್, ಮೀಥೇನ್. ಸೊ ನೀವು ನೋಡ್ಕೊಳ್ರಿ ಡಯಾಗ್ರಾಮ್ಸು. ಮತ್ತು ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್ C6H12 ಕೇಳಿದ್ದಾರೆ. ಸೈಕ್ಲೋಹೆಕ್ಸೇನ್ ಭಾಳ ಸಲ C6 ಎಲ್ಲ ಸಿಂಗಲ್ ಬಾಂಡ್ ಇರ್ತವೆ, C6H12. ಮತ್ತು ಐಸೋಮರ್ಸ್ ಆಫ್ ಬ್ಯೂಟೇನು ಕೇಳಿದ್ದಾರೆ, ಸೈಕ್ಲೋಬ್ಯೂಟೇನು, ಬೆನ್ಸಿನ್, ಸ್ಟ್ರಕ್ಚರ್ ಆಫ್ ಬೆನ್ಸಿನ್ C6H6. ಆಲ್ಟರ್ನೇಟಿವ್ಲಿ ಡಬಲ್ ಬಾಂಡ್ ಇರುತ್ತೆ ಸ್ಟ್ರಕ್ಚರ್ ಆಫ್ ಬೆನ್ಸಿನಲ್ಲಿ. ಸೊ ಎಲೆಕ್ಟ್ರಾನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕೇಳಿದ್ದಾರೆ. ಸೊ ಇದೆಲ್ಲ ನೀವು ನೋಡ್ಕೋಬೇಕು. ಸೊ ಸಲ್ಫರ್ ಮಾಲಿಕ್ಯೂಲಿಂದು ಸ್ಟ್ರಕ್ಚರ್ ನೋಡ್ಕೊಳ್ರಿ. ಈಗ MgCl2. ಸೊ Mg ಹತ್ರ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರ್ತವೆ. ಕ್ಲೋರಿನಿಗೆ 1 ಎಲೆಕ್ಟ್ರಾನ್, 1 ಕ್ಲೋರಿನಿಗೆ 1 ಎಲೆಕ್ಟ್ರಾನ್ ಬೇಕಾಗಿರ್ತದೆ. ಸೊ 1 ಕ್ಲೋರಿನಿಗೆ 1 ಎಲೆಕ್ಟ್ರಾನ್, ಇನ್ನೊಂದು ಕ್ಲೋರಿನಿಗೆ ಇನ್ನೊಂದು ಎಲೆಕ್ಟ್ರಾನ್. ಸೊ ಟೋಟಲ್ 2 ಕ್ಲೋರಿನಿಗೆ ಎಲೆಕ್ಟ್ರಾನ್ಸ್ ಕೊಡುತ್ತದೆ. ಸೊ MgCl2 ಫಾರ್ಮೇಷನ್ ಆಫ್ ಮೆಗ್ನೀಷಿಯಮ್ ಕ್ಲೋರೈಡ್, MgCl2. ಸೊ NaCl. ಸೊ ಸೋಡಿಯಂ ಹತ್ರ 1 ಎಲೆಕ್ಟ್ರಾನ್ ಇರ್ತದೆ, ಕ್ಲೋರಿನಿಗೆ 1 ಎಲೆಕ್ಟ್ರಾನ್ ಬೇಕು. ಸೊ NaCl 1 ಆಗುತ್ತೆ ಅಷ್ಟೇ, NaCl. ಸೊ ಇಲ್ಲಿ MgCl2 ಆಗುತ್ತೆ, ಯಾಕಂದರೆ Mg ಹತ್ರ 2+ ಎಲೆಕ್ಟ್ರಾನ್ ಇರ್ತವೆ. ಇಂಪಾರ್ಟೆಂಟ್ ಲಾಸ್. ಸೊ ಇಂಪಾರ್ಟೆಂಟ್ ಲಾಸು 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ನೀವು ಕೇಳ್ತಾರೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್. ಓಮ್ಸ್ ಲಾ ಏನು ಹೇಳುತ್ತೆ? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ ಆಫ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್. ಸೊ V = IR. ಸೊ ಮೇನ್ ಇಲ್ಲಿ ಏನಿದೆ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಜೋಲ್ಸ್ ಲಾ ಆಫ್ ಹೀಟಿಂಗ್, ಇದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ, H = I²RT ಅಂತ. ಈ ಫಾರ್ಮುಲಾ ಬೇಸಿಸ್ ಮೇಲೆ ನೀವು ಆರಾಮಾಗಿ ಬರೀಬೋದು, H = I²RT. ಸೊ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಕರೆಂಟ್ I², ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್ R, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೈಮ್ T. H = I²RT. 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ರೂಲ್ಸ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್ ಮತ್ತು ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಇದರಲ್ಲಿ 4 ಫಿಂಗರ್ ಏನು ಇಂಡಿಕೇಟ್ ಮಾಡ್ತದೆ, ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡ್ತದೆ, ಥಂಬ್ ಏನು ಇಂಡಿಕೇಟ್ ಮಾಡ್ತದೆ. ಒಂದ್ಸಲ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಈಸಿ ಇರ್ತವೆ ಕ್ವಶನ್ಸ್, ಪಕ್ಕಾ ಕ್ವಶನ್ಸ್ ಇವೆಲ್ಲ. ಸೊ ನಾನು ಹೇಳ್ತೀನಲ್ಲ, ಯಾರು ಎಕ್ಸಾಮಿಗೆ ಭಾಳ ಟೆನ್ಷನಲ್ಲಿ ಇದ್ದೀರಾ, ಯಾರಿಗೆ ಪಾಸ್ ಆಗ್ತೀನೋ ಎಲ್ಲ ಡೌಟ್ ಇರ್ತದೆ, ಈ PDF ನಾನು ಹೇಳ್ತಿರೋದು ಕರೆಕ್ಟಾಗಿ ಕೇಳಿ ಅದ್ರ ಮೇಲೆ ವರ್ಕ್ ಮಾಡಿದರೆ ಸಾಕು, ನೀವು ಆರಾಮಾಗೆ 40 ಅಬೋ ನಾನು ಗ್ಯಾರಂಟಿ ಕೊಡ್ತೀನಿ, 40 ಅಬೋ ಆರಾಮಾಗಿ ಸ್ಕೋರ್ ಮಾಡ್ತದೆ. ಸೊ ನೀವು ಇನ್ನೂ ಸ್ವಲ್ಪ ಟ್ಯಾಲೆಂಟ್ ಯೂಸ್ ಮಾಡಿ, ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಆರಾಮಾಗಿ 50+ ಮಾರ್ಕ್ಸ್ ನೀವು ತೆಗಿಬೋದು. ಸೊ ಏನು ಓದಿಲ್ದವರು ಈ ಒಂದಿನದಲ್ಲೇ ಓದಿಯಷ್ಟು ಮಾರ್ಕ್ಸ್ ತೆಗಿಬೋದು ಅಂತ ಹೇಳ್ತಿರೋದು ನಾನು. ಅದಾದಮೇಲೆ ಡೋಬೆನಿಯಸ್ ಲಾ ಆಫ್ ಟ್ರೇಡ್.
ಲಾ ಆಫ್ ಟ್ರೇಡ್ ಏನು ಹೇಳುತ್ತೆ ಅಂದರೆ ದ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಆಟೋಮಿಕ್ ಮಾಸ್ in group of 3 elements, the atomic mass of middle element is the mean of other 2 elements. Law of trade, law of octaves ಕೇಳಿದ್ದಾರೆ. Elements arranged in increased order of their atomic mass. 8th element is periodic function of the first element. ಅಂದರೆ 8 elements has the same properties as first element. Mendel's periodic law ಹೇಳುತ್ತೆ the properties of the element are the periodic function of their atomic mass. ಸೊ ನ್ಯೂಲಾಂಡ್, ಡಾಬರ್ನಿಯಸ್ ಮತ್ತು ಮೆಂಡಲು ಎಲ್ಲ ಡಿಪೆಂಡ್ ಆನ್ ಆಟೋಮಿಕ್ ಮಾಸ್. ಈಗ ಮಾಡರ್ನ್ ಪಿರಿಯಾಡಿಕ್ ಲಾ ಇಲ್ಲ ಮೂಸ್ಲೆಸ್ ಪಿರಿಯಾಡಿಕ್ ಲಾ ಏನಿರುತ್ತೆ ಅಂದರೆ the properties of elements are the periodic function of their atomic numbers. Next laws of reflection of light. Reflection of light ನೀವು ಗೊತ್ತು, ಫಸ್ಟ್ ಲಾ ಇದೆ. ಸೆಕೆಂಡ್ ಲಾ, angle of incidence is equal to angle of reflection. ಸೆಕೆಂಡ್ ಲಾ ಏನಿರುತ್ತೆ, ಇನ್ಸಿಡೆಂಟ್ ರೇ ನಾರ್ಮಲ್ ಟು ದ ಮಿರರ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಲಾಸ್ ಆಫ್ ರಿಫ್ರಾಕ್ಷನು ಕೇಳ್ತಾರೆ. ಸೊ ಫಸ್ಟ್ ಲಾ ಏನು ಹೇಳ್ತದೆ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಟು ದ ಇಂಟರ್ಫರೆನ್ಸ್ ಆಫ್ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ ಅಟ್ ದ ಪಾಯಿಂಟ್ಸ್ ಆಫ್ ಇನ್ಸಿಡೆಂಟ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ಇದು ಫಸ್ಟ್ ಲಾ ಆಯಿತು. ಸೆಕೆಂಡ್ ಲಾ ಈಸಿ ಇದೆ. ರೇಷಿಯೋ ಆಫ್ ಸೈನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್. ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇದಕ್ಕೆ ನಾವು ಸ್ನೆಲ್ಸ್ ಲಾ ಅಂತಲೂ ಹೇಳ್ತೀವಿ. ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. Faraday's law ಏನು ಹೇಳ್ತದೆ, ದ ರೇಟ್ ಅಟ್ ವಿಚ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್ ಚೇಂಜಸ್ ಪ್ರೊಡ್ಯೂಸಸ್ ದ EMF. 10% ಲಾ ಅಂತ ಇರ್ತದೆ ನಿಮಗೆ, ಅದು ಫುಡ್ ಚೈನ್ ಲೆಸನಲ್ಲಿ ಬರ್ತದೆ. ಸೊ ಇದೇನು ಹೇಳ್ತಾ ಅಂದರೆ 10% ಆಫ್ ಎನರ್ಜಿ ಫ್ಲೋ ಫ್ರಮ್ ಒನ್ ಟಾಪಿಕ್ ಲೆವೆಲ್ ಟು ಹೈಯರ್ ಟಾಪಿಕ್ ಲೆವೆಲ್. ಲೋಯರ್ ಟಾಪಿಕ್ ಲೆವೆಲಿಂದ ಹೈಯರ್ ಟಾಪಿಕ್ ಲೆವೆಲಿಗೆ ಬರೀ 10% ಆಫ್ ಎನರ್ಜಿ ಫ್ಲೋ ಆಗುತ್ತೆ. ಮತ್ತು ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್, ನೆನ್ಪಿಟ್ಕೊಳ್ರಿ ಅಷ್ಟು. ಸೊ ಈಗ ಡಿಫ್ರೆನ್ಸ್ ನೋಡೋಣ. ಸೊ ನೀವು ಡಿಫ್ರೆನ್ಸ್ ನಾನು ಹೇಳಿದ್ದೆಲ್ಲ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಮ್ಯಾಕ್ಸಿಮಮ್ ಕ್ವಶನ್ ನೀವು ಅಟೆಂಡ್ ಮಾಡ್ಬೋದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ದೇ ಹ್ಯಾವ್ ಸಿಂಗಲ್ ಬಾಂಡ್, ಅನ್ಸ್ಯಾಚುರೇಟೆಡ್ ಹ್ಯಾವ್ ಡಬಲ್ ಆರ್ ಟ್ರಿಬಲ್ ಬಾಂಡ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆರ್ ಲೆಸ್ ರಿಯಾಕ್ಟಿವ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆರ್ ಮೋರ್ ರಿಯಾಕ್ಟಿವ್. ಸೊ ಎಕ್ಸಾಂಪಲ್ ಆಲ್ಕೇನ್ ಮತ್ತು ಸೈಕ್ಲೋ ಆಲ್ಕೇನ್ಸ್. ಇಲ್ಲಿ ಎಕ್ಸಾಂಪಲ್ ಆಲ್ಕೀನ್, ಆಲ್ಕೈನ್ ಇದು ಕೇಳ್ತಾರೆ. ಹೋಮೋಲೋಗಸ್ ಆರ್ಗನ್ಸ್ ಅಂದರೆ ಏನು, ಅನಾಲೋಗಸ್ ಆರ್ಗನ್ಸ್ ಅಂದರೆ ಏನು. ಹೋಮೋಲೋಗಸ್ ಅಂದರೆ ದೀಸ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ಕಾಮನ್ ಒರಿಜಿನ್ ಬಟ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್. ಸೇಮ್ ಸ್ಟ್ರಕ್ಚರ್ ಡಿಫ್ರೆಂಟ್ ಫಂಕ್ಷನ್. ಅನಾಲೋಗಸ್ ಅಂದರೆ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಸೇಮ್ ಫಂಕ್ಷನ್. ಎಕ್ಸಾಂಪಲ್ ಹೋಮೋಲೋಗಸ್ಗೆ ಎಕ್ಸಾಂಪಲ್ ಏನು, ವಿಂಗ್ಸ್ ಆಫ್ ಬರ್ಡ್ಸ್ ಆ್ಯಂಡ್ 4 ಆರ್ಮ್ಸ್ ಆಫ್ ಹ್ಯೂಮನ್ಸ್. ವಿಂಗ್ಸ್ ಆಫ್ ಬರ್ಡ್ ಮತ್ತು 4 ಆರ್ಮ್ಸ್ ಆಫ್ ಹ್ಯೂಮನ್ಸ್ ಒರಿಜಿನ್ ಸೇಮ್, ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಆದರೆ ಫಂಕ್ಷನ್ ಡಿಫ್ರೆಂಟ್ ಇರುತ್ತೆ. ಅದೇ ಅನಾಲೋಗಸ್ ಅಂದರೆ ವಿಂಗ್ಸ್ ಆಫ್ ಬ್ಯಾಟ್, ವಿಂಗ್ಸ್ ಆಫ್ ಬಟರ್ಫ್ಲೈ. ಬ್ಯಾಟಿನ ವಿಂಗ್ಸೇ ಬೇರೆ ಸ್ಟ್ರಕ್ಚರ್, ಬಟರ್ಫ್ಲೈ ವಿಂಗ್ಸೇ ಬೇರೆ ಸ್ಟ್ರಕ್ಚರ್, ಆದರೆ ಫಂಕ್ಷನ್ ಏನು ಎರಡು ಫ್ಲೈ ಮಾಡೋಕ್ಕೆ ಯೂಸ್ ಮಾಡ್ತಾವೆ. ಸೇಮ್ ಫಂಕ್ಷನ್ ಡಿಫ್ರೆಂಟ್ ಸ್ಟ್ರಕ್ಚರ್ ಅನಾಲೋಗಸ್ ಅಂದರೆ. ಆಕ್ಸಿಡೇಷನ್ ಅಂದರೆ ಏನು, ಅಡಿಷನ್ ಆಫ್ ಆಕ್ಸಿಜನ್. ರಿಡಕ್ಷನ್ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್. ಆಕ್ಸಿಡೇಷನ್ ಏನಾಗುತ್ತೆ, ಲಾಸ್ ಆಫ್ ಎಲೆಕ್ಟ್ರಾನ್. ರಿಡಕ್ಷನಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಅಡಿಷನ್ ಆಫ್ ಆಕ್ಸಿಜನ್ ಮತ್ತು ರಿಮೂವಲ್ ಆಫ್ ಹೈಡ್ರೋಜನ್ ಅಂದರೆ ಆಕ್ಸಿಡೇಷನ್. ರಿಮೂವಲ್ ಆಫ್ ಆಕ್ಸಿಜನ್ ಆ್ಯಂಡ್ ಅಡಿಷನ್ ಆಫ್ ಹೈಡ್ರೋಜನ್ ಇದು ರಿಡಕ್ಷನ್. ಸೊ ಒಂದು ಎಕ್ಸಾಂಪಲ್ ಬಂದರೆ ಸಾಕು ನೀವು ಇದ್ರ ಜೊತೆ. ಆರ್ಟರೀಸ್ ಮತ್ತು ವೇನ್ಸ್ ಡಿಫ್ರೆನ್ಸ್ ಕೇಳ್ತಾರೆ. ದೀಸ್ ಆರ್ಟರೀಸ್ ಕ್ಯಾರೀಸ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್, ವೇನ್ಸ್ ಕ್ಯಾರಿ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್. ಆರ್ಟರೀಸ್ ಹಾರ್ಟಿನ ಬ್ಲಡ್ ದೂರ ತೊಗೊಂಡೋಗ್ತವೆ. ವೇನ್ಸ್ ಏನು ಮಾಡ್ತವೆ, ಎಲ್ಲ ಆಲ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಹಾರ್ಟ್ ಹತ್ರ ಬ್ಲಡ್ ತೊಗೊಂಡ್ಬರ್ತದೆ. ಆರ್ಟರೀಸಿಂದ ಏನು ಇರ್ತವೆ, ಥಿಕ್ ವಾಲ್ಸ್ ಇರ್ತವೆ. ಆರ್ಟರೀಸ್ ಸ್ವಲ್ಪ ಥಿಕ್ ಇರ್ತವೆ, ವೇನ್ಸಿಗೆ ಏನಿರ್ತವೆ, ಥಿನ್ ಇರ್ತವೆ. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಅಂದರೆ ಕನ್ವರ್ಜಿಂಗ್, ಕಾನ್ವೆಕ್ಸ್ ಅಂದರೆ ಡೈವರ್ಜಿಂಗ್. ಇನ್ನರ್ ಸರ್ಫೇಸ್ ಆ್ಯಕ್ಟ್ ಆಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಇಲ್ಲಿ ಔಟರ್ ಸರ್ಫೇಸ್ ಆ್ಯಕ್ಟ್ ಆಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಪ್ರೊಡ್ಯೂಸಸ್ ರಿಯಲ್ ಆ್ಯಂಡ್ ವರ್ಚುವಲ್. ಕಾನ್ಕೇವ್ ಮಿರರ್ ರಿಯಲ್ ಮತ್ತು ವರ್ಚುವಲ್. ಕಾನ್ವೆಕ್ಸ್ ಓನ್ಲಿ ವರ್ಚುವಲ್ ಇಮೇಜಸ್. ಕಾನ್ವೆಕ್ಸ್ ಮಿರರ್ ವರ್ಚುವಲ್ ಇಮೇಜ್. ಮಿರರ್ ಮತ್ತು ಲೆನ್ಸಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಕಾನ್ಕೇವ್ ಲೆನ್ಸ್ ಅಂದರೆ ಏನು, ಥಿನ್ ಇನ್ ದ ಮಿಡಲ್, ಥಿಕ್ ಅಟ್ ದ ಎಡ್ಜ್. ಕಾನ್ವೆಕ್ಸ್ ಲೆನ್ಸ್ ಥಿಕ್ ಇನ್ ಮಿಡಲ್, ಥಿನ್ ಅಟ್ ಎಡ್ಜ್. ಕಾನ್ಕೇವ್ ಏನು, ಡೈವರ್ಜಿಂಗ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಅಂದರೆ ಡೈವರ್ಜಿಂಗ್ ಆಗುತ್ತೆ. ಕಾನ್ವೆಕ್ಸ್ ಕನ್ವರ್ಜಿಂಗ್ ಲೆನ್ಸ್. ದೇ ಪ್ರೊಡ್ಯೂಸ್ ವರ್ಚುವಲ್ ಇಮೇಜ್. ಕಾನ್ಕೇವ್ ಲೆನ್ಸ್ ವರ್ಚುವಲ್ ಇಮೇಜ್ ಪ್ರೊಡ್ಯೂಸ್ ಮಾಡ್ತವೆ. ಸೊ ಕಾನ್ವೆಕ್ಸ್ ಬೋತ್ ವರ್ಚುವಲ್ ಮತ್ತು ರಿಯಲ್ ಎರಡು ಇಮೇಜ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ AC ಡೈನಮೋ ಮತ್ತು DC ಡೈನಮೋ ಡಿಫ್ರೆನ್ಸ್ ಏನಂದರೆ, AC ಡೈನಮೋ ಪ್ರೊಡ್ಯೂಸ್ ಆಲ್ಟರ್ನೇಟಿಂಗ್ ಕರೆಂಟ್, DC ಡೈನಮೋ ಅಂದರೆ ಡೈರೆಕ್ಟ್ ಕರೆಂಟ್. ಆರ್ಮೇಚರ್ ರೊಟೇಟ್ಸ್ ವಿತ್ ಸ್ಲಿಪ್ ರಿಂಗ್ಸ್. ಆರ್ಮೇಚರ್ ಸ್ಲಿಪ್ ರಿಂಗ್ಸ್ ಜೊತೆ ರೊಟೇಟ್ ಆಗುತ್ತೆ. ಇಲ್ಲಿ DC ಡೈನಮೋಲ್ಲಿ ಆರ್ಮೇಚರ್ ರೊಟೇಟ್ ಸ್ಪ್ಲಿಟ್ ರಿಂಗ್ಸ್. ಸೊ AC ಅಂದರೆ ಸ್ಲಿಪ್ ರಿಂಗ್ಸ್, DC ಅಂದರೆ ಸ್ಪ್ಲಿಟ್ ರಿಂಗ್ಸ್. ಸೊ AC ಡೈನಮೋ ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜಸ್. ಸೊ DCಯಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಡಸ್ ನಾಟ್ ಚೇಂಜ್. ಮತ್ತು ನೆಕ್ಸ್ಟ್ ಡಿಫ್ರೆನ್ಸ್ ಬಂದರೆ ಕರೋಷನ್ ಮತ್ತು ರ್ಯಾನ್ಸಿಡಿಟಿ ಕೇಳ್ತಾರೆ. ಸಪ್ರೇಟಾಗೂ ಕೇಳ್ಬೋದು, ಇಲ್ಲ ಡಿಫ್ರೆನ್ಸು ಕೇಳ್ಬೋದು ನಿಮಗೆ. ಕರೋಷನ್ ಅಂದರೆ ದ ಮೆಟಲ್ಸ್ ಆರ್ ಲಾಂಗ್ ಟೈಮ್ ಎಕ್ಸ್ಪೋಸ್ ಟು ಮಾಯ್ಶ್ಚರ್ ಆರ್ ಆ್ಯಸಿಡ್, ಇಟ್ ಬಿಕಮ್ಸ್ ಕೊರೋಡೆಡ್. ಸೊ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಇಲ್ಲ ನೋಟ್ಸಲ್ಲಿ ನೀವು ಏನು ಡೆಫಿನೇಷನ್ ಓದಿರೋ ಅದು ಬರೀರಿ ಮ್ಯಾಕ್ಸಿಮಮ್.
ಸೊ ಇದು ರಿವಿಷನ್ಸ್ ನೀವು ಕ್ವಶನ್ಸ್ ನೋಡ್ಕೊಳ್ರಿ. ರ್ಯಾನ್ಸಿಡಿಟಿ ಅಂದರೆ ಪ್ರೊಸೆಸ್ ಆಫ್ ದ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ ವಿಚ್ ಪ್ರೊಡ್ಯೂಸ್ ಫೌಲ್ ಸ್ಮೆಲ್, ಇಲ್ಲ ದ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ ಈಸ್ ನೋನ್ ಆಸ್ ರ್ಯಾನ್ಸಿಡಿಟಿ. ಸೊ ಕೊರೋಷನಿಗೆ ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಐರನ್, ರ್ಯಾನ್ಸಿಡಿಟಿಗೆ ಆಕ್ಸಿಡೇಷನ್ ಆಫ್ ಆಯಿಲ್ ಆ್ಯಂಡ್ ಫ್ಯಾಟ್. ಎಕ್ಸೋಥರ್ಮಿಕ್ ಅಂದರೆ ರಿಯಾಕ್ಷನ್ ಹೀಟ್ ಈಸ್ ಲಿಬರೇಟೆಡ್, ಎಂಡೋಥರ್ಮಿಕ್ ಅಂದರೆ ಹೀಟ್ ಈಸ್ ಅಬ್ಸಾರ್ಬ್ಡ್. ಎಕ್ಸೋಥರ್ಮಿಗೆ ಎಕ್ಸಾಂಪಲ್ ಡೈಜೆಷನ್, ಎಂಡೋಥರ್ಮಿಗೆ ಮೆಲ್ಟಿಂಗ್ ಆಫ್ ಐಸ್. ಮೋಟರ್ ಮತ್ತು ಜನರೇಟರ್, ಇಲ್ಲ ಮೋಟರ್ ಮತ್ತು ಡೈನಾಮೋ ಡಿಫ್ರೆನ್ಸ್ ಕೇಳಿದರೆ, A motor is a device which converts electrical energy into mechanical energy. Generator is a device which converts mechanical energy into electrical energy. ಮೋಟರ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡುತ್ತೆ, ಜನರೇಟರ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ, ಇಲ್ಲ ಮೆಕ್ಯಾನಿಕಲ್ ಎನರ್ಜಿ ಯೂಸ್ ಮಾಡುತ್ತೆ. ಮೋಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೋಟಾರ್ ರೂಲ್, ಅಂದರೆ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಜನರೇಟರ್ ಇಲ್ಲ ಡೈನಮೋ ರೈಟ್ ಹ್ಯಾಂಡ್ ರೂಲಲ್ಲಿ ವರ್ಕ್ ಮಾಡುತ್ತೆ. ಸೊ ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂದರೆ ಏನು, ಡಿಫ್ರೆನ್ಸ್ ನೋಡೋಣ. ದ ಸಬ್ಸ್ಟೆನ್ಸ್ ವಿಚ್ ಆರ್ ಡಿಗ್ರೇಡೆಡ್ ಬೈ ದ ಆ್ಯಕ್ಷನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಆಸ್ ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್ ಅಂದರೆ ದ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಡಿಗ್ರೇಡೆಡ್ ಬೈ ಆ್ಯಕ್ಷನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್. ಸೊ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಡಸ್ ನಾಟ್ ಕಾಸ್ ಪೊಲ್ಯೂಷನ್. ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಕಾಸಸ್ ದ ಪೊಲ್ಯೂಷನ್. ಸೊ ಎಕ್ಸಾಂಪಲ್ ಕಿಚನ್ ವೇಸ್ಟ್, ಕೌಡಂಗ್ ಬಯೋಡಿಗ್ರೇಡಬಲ್ಗೆ. ನಾನ್ ಬಯೋಡಿಗ್ರೇಡಬಲ್ಗೆ ಎಕ್ಸಾಂಪಲ್ ಅಂದರೆ ಪ್ಲಾಸ್ಟಿಕ್, ಕೆಮಿಕಲ್ಸ್, ಗ್ಲಾಸ್ ಆ ಥರ ಬರ್ತದೆ. ಅಕ್ವೈಟ್ರೇಟ್ಸ್, ಇನರ್ಟೇಟ್ಸ್ ಇದು ಭಾಳ ಕಾಮನ್ ಕ್ವಶನ್. ಸೊ ಇನ್ನೂ ಕನ್ಫ್ಯೂಸಲ್ಲಿದ್ದರೆ ಕರೆಕ್ಟಾಗಿ ಕೇಳ್ಕೊಳ್ರಿ. ಅಕ್ವೈರ್ಡ್ ಅಂದರೆ ಸೊ ಡೆವಲಪ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ಆ್ಯನ್ ಇಂಡಿವಿಜುವಲ್. ನಾವು ನಮ್ಮ ಲೈಫಲ್ಲಿ ವರ್ಕ್ ಮಾಡಿ ಆ ಟ್ರೇಡ್ಸ್ ಕ್ವಾಲಿಟೀಸ್ ನಾವು ಡೆವಲಪ್ ಮಾಡೋದು. ಕೆನಾಟ್ ಬಿ ಪಾಸ್ ಟು ಎ ಪ್ರೋಜನಿ. ಸೊ ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಆಗೋಲ್ಲ. ಮತ್ತು ಚೇಂಜ್ ಇನ್ DNA ಆಫ್ ಜರ್ಮ್ ಸೆಲ್ಲು ಏನೂ ಆಗೋಲ್ಲ. ಎಕ್ಸಾಂಪಲ್ ಡ್ಯಾನ್ಸಿಂಗ್ ಎಬಿಲಿಟಿ ಇನ್ ಎ ಮ್ಯಾನ್, ಇಲ್ಲ ಮ್ಯಾನ್ ಈಗ ಮಸಲ್ಸ್ ಆಫ್ ಎ ಮ್ಯಾನ್, ಅದೆಲ್ಲ ಫ್ರಮ್ ಒನ್ ಜನರೇಷನ್ ಅನ್ನೋದು ಪಾಸ್ ಆಗೋಲ್ಲ. ಬಿಕಾಸ್ ವಿ ಆರ್ ಅಕ್ವೈರ್ಡ್, ನಾವು ವರ್ಕ್ ಮಾಡಿ ಅದು ಟ್ಯಾಲೆಂಟ್, ಈಗ ಸಿಂಗಿಂಗ್ ಇರ್ಬೋದು, ಅದೆಲ್ಲ ಅಕ್ವೈರ್ಡ್ ಟ್ರೇಡ್ಸ್. ಇನ್ಹೆರಿಟೆಡ್ ಅಂದರೆ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಫ್ರಮ್ ಪೇರೆಂಟ್ ಟು ಆಫ್ಸ್ಪ್ರಿಂಗ್, ಪೇರೆಂಟಿಂದ ಹೋಗ್ತವೆ. ಸೊ ಒಂದು ಜನರೇಷನ್ ಇನ್ನೊಂದು ಜನರೇಷನ್ ಪಾಸ್ ಆಗ್ತವೆ, ಮತ್ತು ಚೇಂಜಸ್ ಇನ್ DNA ಆಗುತ್ತೆ. ಎಕ್ಸಾಂಪಲ್ ಸ್ಕಿನ್ ಕಲರ್ ಫ್ರಮ್ ಪೇರೆಂಟ್ಸ್, ಹೈಟ್, ಸಮ್ ಕ್ವಾಲಿಟೀಸ್ ಇವೆಲ್ಲ ಐ ಕಲರ್, ಮತ್ತು ಶೇಪ್ ಆಫ್ ದ ನೋಸ್, ಶೇಪ್ ಆಫ್ ದ ಇಯರ್, ಇದೆಲ್ಲ ಏನು ಇನ್ಹೆರಿಟೆಡ್, ಇದು ಪೇರೆಂಟ್ಸಿಂದ ಬರುತ್ತೆ. ಅಕ್ವೈರ್ಡ್ ಕೆನಾಟ್ ಬಿ ಟ್ರಾನ್ಸ್ಮಿಟೆಡ್. ಈ ಡಿಫ್ರೆನ್ಸ್ ಬಿಟ್ವೀನ್ ವೋಲ್ಟ್ ಮೀಟರ್, ಆ್ಯಮ್ಮೀಟರ್ ಅಂತ ಕೇಳಿದರೆ, ಓಮ್ ಮೀಟರ್ ಯಾಕೆ ಯೂಸ್ ಮಾಡ್ತೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆ್ಯಮ್ಮೀಟರ್ ಕರೆಂಟ್ ಮೆಜರ್ ಮಾಡೋಕ್ಕೆ. ವೋಲ್ಟ್ ಮೀಟರ್ ಪ್ಯಾರಲಲ್ ಕನೆಕ್ಟ್ ಮಾಡಿರ್ತೀವಿ, ಆ್ಯಮ್ಮೀಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ವೋಲ್ಟ್ ಮೀಟರಿಗೆ ಹೈ ರೆಸಿಸ್ಟೆನ್ಸ್ ಇರುತ್ತೆ, ಆ್ಯಮ್ಮೀಟರಿಗೆ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ರಿನ್ಯೂವಲ್, ನಾನ್ ರಿನ್ಯೂವಲ್ ರಿಸೋರ್ಸು ನಾವು ಹೈಸ್ಕೂಲಿಂದ ಓದ್ಕೊಂಬಂತೀವಿ. ರಿನ್ಯೂವಲ್ ರಿಸೋರ್ಸಸ್ ಆರ್ ಇನ್ಎಕ್ಸಾಸ್ಟಿಬಲ್. ರಿನ್ಯೂವಲ್ ರಿಸೋರ್ಸಸ್ ಆರ್ ಪೊಲ್ಯೂಷನ್ ಫ್ರೀ, ದೇ ಆರ್ ಅಬೆಂಡೆಂಟ್. ಎಕ್ಸಾಂಪಲ್ ಸನ್, ವಿಂಡ್, ವಾಟರ್. ನಾನ್ ರಿನ್ಯೂವಲ್ ಅಂದರೆ ದೇ ಆರ್ ಎಕ್ಸಾಸ್ಟಿಬಲ್, ಅಂದರೆ ಬೇಗ ಖಾಲಿ ಆಗ್ತವೆ. ದೇ ಆರ್ ಪೊಲ್ಯೂಟೆಂಟ್, ಪೊಲ್ಯೂಟ್ ಮಾಡ್ತವೆ. ದೇ ಆರ್ ಲೆಸ್ ಕ್ವಾಂಟಿಟಿಯಲ್ಲಿದೆ. ಎಕ್ಸಾಂಪಲ್ ಫಾಸಿಲ್ ಫ್ಯೂಲ್, ಕೋಲ್ ಎಕ್ಸೆಟ್ರಾ. ಸೀರೀಸ್ ಮತ್ತು ಪ್ಯಾರಲಲ್. ಸೀರೀಸ್ ಅಂದ್ರೇನು, ಜಾಯಿನೆಡ್ ಫ್ರಮ್ ಒನ್ ಎಂಡ್ ಟು ಅನದರ್. ರೆಸಿಸ್ಟರ್ಸ್ ಆರ್ ಜಾಯಿನೆಡ್ ಇನ್ ಒನ್ ಎಂಡ್ ಟು ಅನದರ್. ಪ್ಯಾರಲಲ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ ಇನ್ ವಿಚ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ಬಿಟ್ವೀನ್ 2 ಪಾಯಿಂಟ್ಸ್. ಇಲ್ಲಿ ಸೀರೀಸಲ್ಲಿ ಕರೆಂಟ್ ಏನಿರ್ತದೆ ಸೇಮ್ ಇರುತ್ತೆ, ಪ್ಯಾರಲಲ್ಲಿ ಕರೆಂಟ್ ಸೇಮ್ ಇರಲ್ಲ. ಸೊ ಸೀರೀಸ್ ಕರೆಂಟಲ್ಲಿ ಫಾರ್ಮುಲಾ ಬರೀರಿ, R = R1 + R2 + R3. ಪ್ಯಾರಲಲ್ ಸರ್ಕ್ಯೂಟಲ್ಲಿ 1/R = 1/R1 + 1/R2 + 1/R3. ಸೊ ಬ್ಯಾಲೆನ್ಸ್ ಮಾಡೋ ಕೆಮಿಕಲ್ ಇಕ್ವೇಷನ್ ನಾನು ನೋಡಿದ್ನಲ್ಲ, ಮಾಡಲ್ ಪವರ್ ಮತ್ತು ಪ್ರಿಪೇಟರಿ, ಆಲ್ಮೋಸ್ಟ್ 5 to 7 ಮಾರ್ಕ್ಸ್ ಮಟ್ಟ ನಿಮಗೆ ಬರ್ತವೆ ಇದರಲ್ಲಿ. ಇದು ಸ್ವಲ್ಪ ನೋಡ್ಕೊಂಡ್ರೆ. ಸೊ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಇಲ್ಲ PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿರಿ, ಐ ವಿಲ್ ಪ್ರೊವೈಡ್ ಯು ಲಿಂಕ್. ಸೊ ಬಿಟ್ವೀನ್ ಜಿಂಕ್ ಮತ್ತು ಸಲ್ಫ್ರಿಕ್ ಆ್ಯಸಿಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರಸ್ಟಿಂಗ್ ಆಫ್ ಐರನ್. ಸೊ ನೋಡಿರಿ, ಕೇಳ್ತಾರೆ ಹೈಡ್ರೋಜನ್ ರೈಟ್ ದ ಬ್ಯಾಲೆನ್ಸ್ ರಿಯಾಕ್ಷನ್ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್. ನೀವು ಬರೀಬೇಕು. H2 + Cl2 gives 2HCl. ಸೊ ಸ್ವಲ್ಪ ರಿಯಾಕ್ಷನ್ಸ್ ನೋಡ್ಕೊಳ್ರಿ. ಸೊ ನಾನು ಹೇಳ್ತೀನಲ್ಲ, ನಿಮಗೆ ರಿಯಾಕ್ಷನ್ಸ್ ಬರೆಯೋಕ್ಕೆ ಬಂದಿಲ್ಲ ಅಂದರೂ ಸೊ ಶಾರ್ಟ್ ಫಾರ್ಮಲ್ಲಿ ನಿಮಗೆ ಏನು ಬರುತ್ತೆ ಬರೀಲಿ. ಯಾವ ರಿಯಾಕ್ಷನ್ ಯಾವುದು ಖಾಲಿ ಬಿಟ್ಟು ಬರಬೇಡ್ರಿ. ಆನ್ಸರ್ ಸೈನ್ಸಲ್ಲಿರಲಿ ಯಾವುದೇ ಸಬ್ಜೆಕ್ಟ್ ಮುಗೀತೆಲ್ಲ ಸಬ್ಜೆಕ್ಟಿಗೆ ಸೈನ್ಸ್ ಉಳಿದಿದೆ. ನೀವು ಸೈನ್ಸಲ್ಲಿ ಯಾವುದು ಆನ್ಸರ್ ಸುಮ್ಮನೆ ಬಿಡಬೇಡ್ಬೇಡ್ರಿ, ಏನಾದ್ರು ಒಂದು ರಿಲೇಟೆಡ್ ಬರೀರಿ. ಟೈಮ್ ವೇಸ್ಟ್ ಮಾಡಬೇಡ್ರಿ ಎಕ್ಸಾಮಲ್ಲಿ ಏನೂ ಬರಲ್ಲ ಅಂತ. ಸೊ ನೋಡ್ಕೊಳ್ರಿ ಸ್ವಲ್ಪ ರಿಯಾಕ್ಷನ್ಸ್ ಇವೆಲ್ಲ. ಹೀಟಿಂಗ್ ಆಫ್ ಲೆಡ್ ನೈಟ್ರೇಟ್, ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್, ಇದು ಕೇಳಿದ್ರು ನೋಡಿರಿ. ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್ 2FeSO4 gives Fe2O3 + SO2 + SO3. So displacement reaction, more reactive substance, more reactive element displaces the less reactive element. So Fe plus CuSO4 gives FeSO4 plus Cu. Fe plus CuSO4, FeSO4 plus Cu. Copper sulfate plus iron plus copper sulfate gives iron sulfate. So displacement ಆಗುತ್ತೆ.
ಸೊ ಜಿಂಕ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಇಟ್ ಸಾಲ್ಟ್. ಈಗ Zn ಪ್ಲಸ್ CuSO4 ಏನಾಗುತ್ತೆ, ZnSO4 ಪ್ಲಸ್ Cu. ನೆಕ್ಸ್ಟ್ ಲೆಡ್ ಡಿಸ್ಪ್ಲೇಸಸ್ ಕಾಪರ್. ಸೊ ಇದೆಲ್ಲ ನೋಡ್ಕೊಳ್ರಿ, ಲೆಡ್ ಡಿಸ್ಪ್ಲೇಸಸ್ ಕಾಪರ್ ಕೇಳಿದ್ದಾರೆ. Pb ಪ್ಲಸ್ CuCl2 gives PbCl2 ಪ್ಲಸ್ Cu. Next, precipitation reaction. It is a type of reaction in which precipitate is formed. Insoluble precipitate is formed. Example, sodium sulfate reacts with barium chloride to form barium sulfate plus sodium chloride. ಇಲ್ಲಿ precipitate ಏನಂದರೆ barium sulfate is precipitate. ಸೊ ಆಕ್ಸಿಡೇಷನ್ ರಿಡಕ್ಷನ್ ಮತ್ತು ರಿಡಾಕ್ಸ್ ರಿಯಾಕ್ಷನ್ ನೋಡ್ಕೊಳ್ರಿ. ಸೊ ರಿಯಾಕ್ಟಿವಿಟಿ ಸೀರೀಸು ನೆನ್ಪಿಟ್ಕೋಬೇಕು ನೀವು. ಸೊ ಒಂದು 2 to 4 ಮಾರ್ಕ್ಸ್ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಆಲ್ಮೋಸ್ಟ್. 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ನೆನ್ಪಿಟ್ಕೊಂಡ್ರೆ. ಸೊ ಮೋಸ್ಟ್ ರಿಯಾಕ್ಟಿವ್ ಏನು, ಪೊಟ್ಯಾಷಿಯಮ್, ಸೋಡಿಯಂ, ಬೇರಿಯಮ್. ಸೊ ಲೀಸ್ಟ್ ರಿಯಾಕ್ಟಿವ್ ಏನಿಲ್ಲಿ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್. ಸೊ ರಿಯಾಕ್ಟಿವಿಟಿ ಸೀರೀಸ್ ಆರ್ಡರಲ್ಲಿ ಇದೆ ನೋಡಿರಿ. ಯೂಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್. ಯೂಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್ ಇದು ಕೇಳ್ತಾರೆ. ಯೂಸಸ್ ಏನೇನಂತ, ಸೋಡಿಯಂ ಕಾರ್ಬೋನೇಟಿಗೆ ಏನಂತೀವಿ ನಾವು, ವಾಷಿಂಗ್ ಸೋಡಾ ಅಂತೀವಿ. Na2CO3 ಸೋಪ್ ಮತ್ತು ಡಿಟರ್ಜೆಂಟ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗ್ಲಾಸಲ್ಲಿ, ಮತ್ತು ರೇಯಾನ್ ಪಾಲಿಮರ್, ಪ್ರೊಡಕ್ಷನ್ ಆಫ್ ರೇಯಾನ್ ಪಾಲಿಮರ್, ಮತ್ತು ಸಾಫ್ಟ್ನಿಂಗ್ ಆಫ್ ವಾಟರ್. ಸೊ ನೆಕ್ಸ್ಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಬೇಕಿಂಗ್ ಸೋಡಾ, Na2HCO3 ಕೆಮಿಕಲ್ ನೇಮು ನೆನ್ಪಿಟ್ಕೋಬೇಕು ನೀವು. ಸೊ ಕುಕ್ಕಿಂಗಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಪೆಸ್ಟ್ ಕಂಟ್ರೋಲಲ್ಲಿ ಯೂಸ್ ಮಾಡ್ತಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತಾರೆ. ಮತ್ತು ಯೂಸ್ಡ್ ಆಸ್ ಆ್ಯಂಟಿ ಆ್ಯಸಿಡ್. ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂದರೆ ಬೀಚಿಂಗ್ ಪೌಡರ್, CaOCl2 ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕೆಮಿಕಲ್ ಇಂಡಸ್ಟ್ರೀಸ್. ಡಿಸ್ಇನ್ಫೆಕ್ಟೆಂಟ್ ಆಸ್ ಯೂಸ್ ಮಾಡ್ತಾರೆ ಡ್ರಿಂಕಿಂಗ್ ವಾಟರಲ್ಲಿ. ಮತ್ತು ಯೂಸ್ ಫಾರ್ ಬ್ಲೀಚಿಂಗ್ ಆಫ್ ವಾಶೆಡ್ ಕ್ಲಾತ್ಸ್. ಸೊ ಬ್ಲೀಚಿಂಗ್ ಆಫ್ ವುಡ್ ಪಲ್ಪ್ ಇನ್ ಪೇಪರ್ ಇಂಡಸ್ಟ್ರೀಸ್, ಬ್ಲೀಚಿಂಗ್ ಏಜೆಂಟ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಕೇಳ್ತಾರೆ. CaSO4 half H2O, CaSO4 half H2O. ಇದು ಯಾಕೆ ಯೂಸ್ ಮಾಡ್ತಾರೆ, ಮೇಕಿಂಗ್ ಆಫ್ ಪ್ಯಾಟ್ರನ್, ಸ್ಟ್ಯಾಚ್ಯೂಸ್, ಕ್ಯಾಸ್ಟ್, ಮತ್ತು ಸಿಮೆಂಟ್ ಇನ್ ಆರ್ನಮೆಂಟ್ಸ್, ಕ್ಯಾಸ್ಟಿಂಗ್, ಡೆಕೋರೇಟಿವ್ ಮೆಟೀರಿಯಲ್ಸ್, ಫೇರ್ ಪ್ರೂಫ್ ಮೆಟೀರಿಯಲ್, ಮತ್ತು ಚಾಕ್ ಪೀಸ್ ಮಾಡೋಕ್ಕೆ, ಹಾಸ್ಪಿಟಲ್ ಫಾರ್ ಫ್ರ್ಯಾಕ್ಚರ್ಡ್ ಬೋನ್ ಮತ್ತು ಸ್ಪ್ರೇನ್. ಸೊ ಹಾರ್ಮೋನ್ಸ್ ಆರ್ ದೇರ್ ಫಂಕ್ಷನ್, ಇದು ಬಯಾಲಜಿಯಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಇದರಲ್ಲಿ ಯಾವುದಾದ್ರು ಪಿಟ್ಯೂಟರಿ ಹಾರ್ಮೋನ್, ಪಿಟ್ಯೂಟರಿ ಗ್ಲ್ಯಾಂಡ್ ಪಿಟ್ಯೂಟರಿ ಹಾರ್ಮೋನು ಗ್ರೋತ್ ಹಾರ್ಮೋನ್. ಫಂಕ್ಷನ್ ಏನಂದರೆ ಸ್ಟಿಮ್ಯುಲೇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಬಾಡಿ. ಥೈರಾಯ್ಡ್ ಗ್ಲ್ಯಾಂಡ್ ಹಾರ್ಮೋನ್ ಹೆಸರು ಥೈರಾಕ್ಸಿನ್, ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಮೆಟಬಾಲಿಸಮ್ ಫಾರ್ ಬ್ಯಾಲೆನ್ಸ್ಡ್ ಗ್ರೋತ್. ಪ್ಯಾನ್ಕ್ರಿಯಾಸ್ ಪ್ರೊಡ್ಯೂಸಸ್ ಇನ್ಸುಲಿನ್ ಹಾರ್ಮೋನ್, ಇಟ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್. ಅಡ್ರಿನಲ್ ಗ್ಲ್ಯಾಂಡ್ ಅಡ್ರಿನಲಿನ್ ಹಾರ್ಮೋನ್ prepares body to cope with emergency situation. So testes, testosterone, male hormone. Ovaries, estrogen, female hormone. Plant hormone and their functions ಇದು ಕೇಳ್ತಾರೆ. ಸೊ ಆರಾಮಾಗಿ ಕರೆಕ್ಟಾಗಿ ನೀವು PDF ಕರೆಕ್ಟಾಗಿ ನೀವು ಓದ್ಕೊಂಡ್ರೆ ಸಾಕು. ವಿಡಿಯೋ ಕರೆಕ್ಟಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಒಂದು ನಿಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ ಅಂತ. ಸೊ ಆಕ್ಸಿನ್ ಫಂಕ್ಷನ್ ಏನು, ರೆಗ್ಯುಲೇಟ್ ಗ್ರೋತ್ ಇನ್ ಪ್ಲ್ಯಾಂಟ್ಸ್, ಹೆಲ್ಪ್ಸ್ ದ ಸೆಲ್ ಟು ಗ್ರೋ ಲಾಂಗರ್. ಗಿಬ್ಬರ್ಲಿನ್ಸ್ ಏನು ಮಾಡ್ತದೆ, ಗ್ರೋತ್ ಆಫ್ ಸ್ಟೆಮ್. ಸೈಟೋಕೈನಿನ್ ಸೆಲ್ ಡಿವಿಷನ್. ಆಪ್ಸಿಸಿಕ್ ಆ್ಯಸಿಡ್ ಇನ್ಹಿಬಿಟ್ಸ್ ಗ್ರೋತ್. ಆಪ್ಸಿಸಿಕ್ ಆ್ಯಸಿಡ್ ಏನು ಮಾಡುತ್ತೆ, ಇನ್ಹಿಬಿಟ್ಸ್ ಗ್ರೋತ್. ಇಲ್ಲ ಮತ್ತು ವಿಲ್ಟಿಂಗ್ ಆಫ್ ಲೀವ್ಸ್, ಫಾಲಿಂಗ್ ಆಫ್ ಲೀವ್ಸ್. ಸೊ ಮಾರ್ಕ್ಸಲ್ಲಿ ನಿಮಗೆ ಡೆಫಿನೇಷನ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್ ನೀವು ಏನು ಬರೀತೀರ ಅಂದರೆ, it is a type of reaction in which two or more reactants combine. Combinational combine use ಮಾಡಿ, combine to form one product. Decomposition ಅಂದರೆ one reactant decomposes to give two or more product. Displacement ಅಂದರೆ more reactive element displaces less reactive. Double ಅಂದರೆ exchange of ions between the reactant. Oxidation ಅಂದರೆ gain of oxygen during the reaction. Reduction ಅಂದರೆ loss of oxygen during a reaction. Corrosion, a process by which metal is attacked by substance, moisture, acid, etc. Example, rusting of iron, rusting of silver. ಸಿಲ್ವರ್ ರಸ್ಟ್ ಆದಾಗ ಬ್ಲ್ಯಾಕ್ ಕೋಟ್, ಕಾಪರ್ ರಸ್ಟ್ ಆದಾಗ ಗ್ರೀನ್ ಕೋಟ್. ಇದೊಂದು ನೆನ್ಪಿಟ್ಕೊಳ್ರಿ. ರ್ಯಾನ್ಸಿಡಿಟಿ ಅಂದರೆ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ ಆ್ಯಂಡ್ ಫ್ಯಾಟ್ ಪ್ರೆಸೆಂಟ್ ಇನ್ ದ ಫುಡ್, ಲೀಡ್ಸ್ ಟು ದೇರ್ ಬ್ಯಾಡ್ ಸ್ಮೆಲ್, ಫೌಲ್ ಸ್ಮೆಲ್ ಅಂತ ಬರೀರಿ. PS ಸ್ಕೇಲ್ ಅಂದರೆ ಸ್ಕೇಲ್ ಫಾರ್ ಮೆಜರಿಂಗ್ H+ion ಕಾನ್ಸಂಟ್ರೇಷನ್. ಕ್ಯಾಟನೇಷನ್ ಅಂದರೆ ಸ್ಪೆಷಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಟು ಫಾರ್ಮ್ ಬಾಂಡ್ ವಿತ್ ಅದರ್ ಕಾರ್ಬನ್ ಐಟಮ್ಸ್. ಫಂಕ್ಷನಲ್ ಗ್ರೂಪ್ ಅಂದರೆ ದ ಗ್ರೂಪ್ ಕಂಟೈನಿಂಗ್ ದೀಸ್ ಸ್ಪೆಸಿಫಿಕ್ ಪ್ರಾಪರ್ಟೀಸ್. ಇದು ಕೇಳಲ್ಲ ಫಂಕ್ಷನಲ್ ಗ್ರೂಪ್ ಅಷ್ಟೊಂದು. ಐಸೋಟೋಪ್, ದ ಎಲಿಮೆಂಟ್ಸ್ ಆಫ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಡಿಫ್ರೆಂಟ್ ಅಟಾಮಿಕ್ ಮಾಸ್. ಸೊ ಪಿರಿಯಾಡಿಕ್ ಟೇಬಲಲ್ಲಿ ಎಷ್ಟು ಗ್ರೂಪ್ ಇದೆ, 18 ಗ್ರೂಪ್. ಅದಕ್ಕೆ ನಾವು ವರ್ಟಿಕಲ್ ಕಾಲಮ್ಸ್, 18 ವರ್ಟಿಕಲ್ ಕಾಲಮ್ಸ್, ದೇ ಆರ್ ನೋನ್ ಆಸ್ ಗ್ರೂಪ್ಸ್.
ಪೀರಿಯಡ್ಸ್ ನೋಡಿರಿ ಪಿರಿಯಾಡಿಕ್ ಟೇಬಲಲ್ಲಿ 7 ಹಾರಿಜಾಂಟಲ್ ರೋಸ್, ಅದಕ್ಕೆ ನಾವು ಪೀರಿಯಡ್ಸ್ ಅಂತೀವಿ. ಸೊ 7 ಪೀರಿಯಡ್ಸ್ 18 ಗ್ರೂಪ್ಸ್. ಟ್ರಾನ್ಸ್ಪಿರೇಷನ್ ಅಂದರೆ ಏನು? ಲಾಸ್ ಆಫ್ ವಾಟರ್ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ಪ್ಲಾಂಟ್ ಡ್ಯೂ ಟು ಸನ್ ಈಸ್ ನೋನ್ ಆಸ್ ಟ್ರಾನ್ಸ್ಪಿರೇಷನ್. ಪ್ಲಾಸೆಂಟಾ ಅಂದ್ರೇನು? ಇಟ್ ಈಸ್ ಎ ಡಿಸ್ಕ್ ಆಫ್ ಸ್ಪೆಷಲ್ ಟಿಶ್ಯೂ ಎಂಬೆಡೆಡ್ ಇನ್ ಯುಟರೈನ್ ವಾಲ್. ಇಟ್ ಕನೆಕ್ಟ್ಸ್ ಫೀಟಸ್ ಟು ಮದರ್. ಸೊ ಮದರ್ ಮತ್ತು ಫೀಟಸಿಗೆ ಕನೆಕ್ಟ್ ಮಾಡುತ್ತೆ ಪ್ಲಾಸೆಂಟಾ. ಆ್ಯಂಡ್ ಎಕ್ಸ್ಚೇಂಜ್ ಆಫ್ ವೇಸ್ಟ್ ಮೆಟೀರಿಯಲ್ ಮತ್ತು ಫುಡ್ ಟೇಕ್ಸ್ ಪ್ಲೇಸ್. ಸೊ ಜೆನೆಟಿಕ್ ಡ್ರಿಫ್ಟ್, ಸ್ಪೀಸಿಯೇಷನ್ ಅಂದರೆ ಏನು ನೋಡ್ಕೊಳ್ರಿ. ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಜೀನ್ಸ್ ಇನ್ ಸ್ಮಾಲ್ ಪಾಪ್ಯುಲೇಷನ್, ಅದಕ್ಕೆ ಜೆನೆಟಿಕ್ ಡ್ರಿಫ್ಟ್ ಅಂತೀವಿ. ಸ್ಪೀಷನ್ ಅಂದರೆ ಎವಲ್ಯೂಷನರಿ ಪ್ರೊಸೆಸ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ನ್ಯೂ ಸ್ಪೀಸೀಸ್. ಸ್ಪೀಸಿಯೇಷನ್ ಏನಾಗುತ್ತೆ? ಫಾರ್ಮೇಷನ್ ಆಫ್ ನ್ಯೂ ಸ್ಪೀಸೀಸ್ ಈಸ್ ನೋನ್ ಆಸ್ ಸ್ಪೀಸಿಯೇಷನ್. ಫಾಸಿಲ್ಸ್ ಅಂದ್ರೇನು? ಪ್ರಿಸರ್ವ್ಡ್ ಟ್ರೇಸಸ್ ಆಫ್ ಆರ್ಗನಿಸಮ್ಸ್ ಲಿವ್ಡ್ ಇನ್ ದ ಪಾಸ್ಟ್. ಅದು ಯಾಕೆ ಹೆಲ್ಪ್ ಮಾಡ್ತವೆ? ಬಿಕಾಸ್ ದೇ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ದ ಅಬೌಟ್ ಎಕ್ಸ್ಟಿಂಟ್ ಪೀಸಸ್ ಆ್ಯಂಡ್ ಎಕ್ಸ್ಟಿಂಟ್ ಸ್ಪೀಷೀಸ್ ಆ್ಯಂಡ್ ಅಬೌಟ್ ದ ಪಾಸ್ಟ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ಇಟ್ ಈಸ್ ಅ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಐಸೋಮೆರಿಸಮ್ ಅಂದ್ರೇನು? ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಎವಲ್ಯೂಷನ್ ಅಂದ್ರೇನು? ಚೇಂಜ್ ಇನ್ ಇನ್ಹೆರಿಟೆಡ್ ಟ್ರೇಟ್ಸ್ ಇನ್ ಬಯೋಲಜಿಕಲ್ ಪಾಪ್ಯುಲೇಷನ್ ಓವರ್ ಸಬ್ಸಿಕ್ವೆಂಟ್ ಜನರೇಷನ್. ಸ್ಟ್ರಾಂಗ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್, ಇದು ಪ್ರಿನ್ಸಿಪಲ್ ಫೋಕಸ್, ಫೋಕಲ್ ಲೆಂತ್, ಪವರ್ ಆಫ್ ಲೆನ್ಸ್, ಡಾಪ್ಟರ್, ಆ್ಯಸಿಡ್ ರೇನ್. ಆ್ಯಸಿಡ್ ರೇನ್ ಅಂದರೆ pH ಆಫ್ ರೈನ್ ವಾಟರ್ ಲೆಸ್ ದೆನ್ 5.6. ಫೋಟೋಟ್ರಾಪಿಸಮ್ ಅಂದರೆ ದ ಗ್ರೋತ್ ಆಫ್ ಪ್ಲಾಂಟ್ ರೆಸ್ಪಾನ್ಸ್ ಟು ಲೈಟ್. ಹೈಡ್ರೋಟ್ರಾಪಿಸಮ್ ಗ್ರೋತ್ ಆಫ್ ಪ್ಲಾಂಟ್ ರೆಸ್ಪಾನ್ಸ್ ಟು ವಾಟರ್. ಜಿಯೋಟ್ರಾಪಿಸಮ್ ಗ್ರೋತ್ ರೆಸ್ಪಾನ್ಸ್ ಟು ಗ್ರಾವಿಟಿ. ಕೀಮೋ ಅಂದರೆ ಗ್ರೋತ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ಕೆಮಿಕಲ್. ಸ್ನ್ಯಾಪ್ಸ್ ಅಂದರೆ ದ ಗ್ಯಾಪ್ ಬಿಟ್ವೀನ್ ಟೂ ಸಕ್ಸೆಸಿವ್ ನ್ಯೂರಾನ್ಸ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ನ್ಯೂಟ್ರಲೈಸೇಷನ್ ಕೇಳ್ಬೋದು. ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಕಾನ್ಸೆಪ್ಟ್ ನೀವು ಜಾಸ್ತಿ ಮಾರ್ಕ್ಸಿಗೆ ಯಾವ ಫೋಕಸ್ ಮಾಡಬೇಕಂದ್ರೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ. ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್ ಮತ್ತು ಪ್ರೆಸೆಂಟ್ ಆಫ್ ಆಕ್ಸಿಜನ್. ಈ ಡಯಾಗ್ರಾಮ್ ನೆನ್ಪಿಟ್ಕೊಳ್ರಿ ಸಾಕು. ಸೊ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ಲ್ಯಾಕ್ ಆಫ್ ಆಕ್ಸಿಜನ್ ಇದೆ ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಎನರ್ಜಿ. ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಪಾತ್ವೆ ಕೇಳ್ತಾರೆ. ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಫಾದರಲ್ಲಿ ಕ್ರೋಮೋಸೋಮ್ XY ಇರ್ತದೆ, ಮದರಲ್ಲಿ XX. ಸೊ ಫಾದರಿಂದ X, ಮದರಿಂದ X ಬಂದರೆ ಫೀಮೇಲ್. ಸೊ ಫಾದರಿಂದ Y, ಮದರಿಂದ X ಬಂದರೆ ಮೇಲ್. ಸೊ ಅನಿಕ್ ಕಾಂಪೌಂಡ್ಸ್ ಪ್ರಾಪರ್ಟೀಸ್ ಕೇಳ್ತಾರೆ. ದೇ ಆರ್ ಸಾಲಿಡ್, ಹಾರ್ಡ್, ಜನರಲಿ ಬಿಟಲ್, ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಹೈ. ಮತ್ತು ಸಾಲ್ಯುಬಿಲಿಟಿ, ಜನರಲಿ ಸಾಲ್ಯುಬಲ್ ಇನ್ ವಾಟರ್, ಇನ್ಸಾಲ್ಯುಬಲ್ ಇನ್ ಕೆರೋಸಿನ್ ಆ್ಯಂಡ್ ಪೆಟ್ರೋಲ್. ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಓನ್ಲಿ ಇನ್ ಮೋಲ್ಟನ್ ಸ್ಟೇಟ್. ಸಾಲಿಡ್ ಸ್ಟೇಟಲ್ಲಿ ಕಂಡಕ್ಟ್ ಆಗಲ್ಲ ಬಿಕಾಸ್ ದೇರ್ ಈಸ್ ನೋ ಮೂವ್ಮೆಂಟ್ ಆಫ್ ಅಯಾನ್ಸ್. ಓನ್ಲಿ ಮೋಲ್ಟನ್ ಸ್ಟೇಟಲ್ಲಿ ಮೂವ್ಮೆಂಟ್ ಆಫ್ ಅಯಾನ್ಸ್ ಇದೆ, ಅದಕ್ಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾಯಿದೆ. ರಸ್ಟಿಂಗ್ ಪ್ರಿವೆಂಟ್ ಮಾಡೋಕ್ಕೆ ನಾವು ಏನೇನು ಮಾಡ್ಬೋದು? ಪೇಂಟ್ ಮಾಡ್ಬೋದು, ಗ್ರೀಸ್, ಆಯಿಲ್ ಮಾಡ್ಬೋದು, ಗ್ಯಾಲ್ವನೈಸಿಂಗ್ ಐರನ್ ಮತ್ತು ಎಲೆಕ್ಟ್ರೋಪ್ಲೇಟಿಂಗ್ ಮಾಡ್ಬೋದು. ಕೋಟೆಡ್ ವಿತ್ ಕ್ರೋಮಿಯಮ್ ಟು ಪ್ರಿವೆಂಟ್ ರಸ್ಟಿಂಗ್. ಕೋಟಿಂಗ್, ಗ್ಯಾಲ್ವನೈಸಿಂಗ್, ಎಲೆಕ್ಟ್ರೋಪ್ಲೇಟಿಂಗ್, ಆಯಿಲಿಂಗ್, ಗ್ರೀಸಿಂಗ್, ಪೇಂಟಿಂಗ್. ಫಂಕ್ಷನ್ ನೋಡ್ಕೊಳ್ರಿ ಬ್ರೈನಿಂದು. ಫೋರ್ ಬ್ರೈನ್ ಥಿಂಕಿಂಗ್ ಪಾರ್ಟ್, ಕಂಟ್ರೋಲ್ಸ್ ದ ವಾಲಂಟರಿ ಆ್ಯಕ್ಷನ್. ಮೆಮೊರಿ, ಸೈಟ್ ಫಾರ್ ಮೆಮೊರಿ, ಇನ್ಫಾರ್ಮೇಷನ್, ರಿಸೀವ್ ಸೆನ್ಸರ್ ಇಂಪಲ್ಸ್, ಮತ್ತು ಸೆಂಟರ್ ಅಸೋಸಿಯೇಟೆಡ್ ವಿತ್ ಹಂಗರ್. ಮಿಡ್ ಬ್ರೈನ್ ವಿಷನ್, ಹಿಯರಿಂಗ್, ಕಂಟ್ರೋಲ್, ಸ್ಲೀಪ್, ಅವೆಲ್ಲ ಮಿಡ್ ಬ್ರೈನ್. ಹಿಂಡ್ ಬ್ರೈನ್ ಏನು ಮಾಡ್ತದೆ? 3 ಪಾರ್ಟ್ಸ್. ಸೆರೆಬೆಲ್ಲಮ್ ಇರ್ತದೆ ಫಾರ್ ಪ್ರಿಸಿಷನ್ ವಾಲಂಟರಿ ಆ್ಯಕ್ಷನ್ಸ್. ದ ಮೇಂಟೈನಿಂಗ್ ದ ಬಾಡಿ ಪೋಸ್ಚರ್ ಸೆರೆಬೆಲ್ಲಮ್. ಎಕ್ಸಾಂಪಲ್ ಪಿಕಿಂಗ್ ಆಫ್ ಪೆನ್, ಇಲ್ಲಾಂದರೆ ವಾಕಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ನೀವು ಕ್ವಶನಲ್ಲಿ ಪರ್ಸನ್ ಇಸ್ ಡ್ರಂಕ್, ವಿಚ್ ಪಾರ್ಟ್ ಈಸ್ ಆಫ್ ದ ಬ್ರೈನ್ ಇಸ್ ನಾಟ್ ವರ್ಕಿಂಗ್ ಫಂಕ್ಷನಿಂಗ್ ಪ್ರಾಪರ್ಲಿ ಅಂದರೆ ಸೆರೆಬೆಲ್ಲಮ್. ಡ್ರಂಕ್ ಮಾಡಿ ಕರೆಕ್ಟಾಗಿ ವಾಕ್ ಮಾಡ್ತಿಲ್ಲ ಅಂದರೆ ಸೆರೆಬೆಲ್ಲಮ್ ಪ್ರಾಪರ್ ವರ್ಕ್ ಆಗ್ತಿಲ್ಲ ಆ ಟೈಮಲ್ಲಿ ಅಂತ. ಈಗ ಮೆಡುಲಾ ಅಂದರೆ ಇನ್ವಾಲಂಟರಿ ಆ್ಯಕ್ಷನ್. ಎಕ್ಸಾಂಪಲ್ ಸಲವೇಷನ್, ವಾಮಿಟಿಂಗ್, ಬ್ಲಡ್ ಪ್ರೆಷರ್. ಸೊ ವಾಮಿಟ್ ಸೆನ್ಸೇಷನ್ ಆಗ್ತಿದೆ ಅಂದರೆ ಇಟ್ ಈಸ್ ರೆಸ್ಪಾನ್ಸಿಬಲ್, ಮೆಡುಲಾ ಇಸ್ ರೆಸ್ಪಾನ್ಸಿಬಲ್. ಸೊ ಪ್ಲಾಸೆಂಟಾ ಬಗ್ಗೆ ಕೇಳ್ತಾರೆ ನಿಮಗೆ 2 ಮಾರ್ಕ್ಸಲ್ಲಿ. ಸೊ ನೆನ್ಪಿಟ್ಕೊಳ್ರಿ, ಪ್ಲಾಸೆಂಟಾ ಇಸ್ ಎ ಡಿಸ್ಕ್ ಆಫ್ ಎ ಸ್ಪೆಷಲ್ ಟಿಶ್ಯೂ ಎಂಬೆಡೆಡ್ ಇನ್ ಯುಟರೈನ್ ವಾಲ್ ವಿಚ್ ಕನೆಕ್ಟ್ಸ್ ಫ್ಯೂಟಸ್ ಟು ಮದರ್. ಫಂಕ್ಷನ್ಸ್ ಏನು? ದ ಎಂಬ್ರಿಯೋ ಗೆಟ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ಸ್ ಬ್ಲಡ್, ಟ್ರಾನ್ಸ್ಪೋರ್ಟ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಫ್ರಮ್ ಮದರ್ ಟು ಎಂಬ್ರಿಯೋ, ರಿಮೂವ್ಸ್ ವೇಸ್ಟ್ ಫ್ರಮ್ ಮದರ್ಸ್ ಬ್ಲಡ್. ಎಂಬ್ರಿಯೋ ಟು ಮದರ್ಸ್ ಬ್ಲಡ್. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಕಾಂಟ್ರಾಸೆಪ್ಟಿವ್ ಮೆಥಡ್ ಇದು ಇಂಪಾರ್ಟೆಂಟು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. Magnetic field lines arise from North Pole and end at South Pole. So direction of magnetic field inside the magnet is from south to north. Outside arise from north, end at south. Inside ಏನಾಗುತ್ತೆ? South to north. Magnetic field lines form closed curves. They do not intersect each other. ಸಾಕಷ್ಟು 4-5 ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ. ಎಲೆಕ್ಟ್ರಿಕ್ ಮೋಟರ್ ಪ್ರಿನ್ಸಿಪಲ್, ಎಲೆಕ್ಟ್ರಿಕ್ ಜನರೇಟರ್ ಪ್ರಿನ್ಸಿಪಲ್ ಕೇಳ್ತಾರೆ. ಇಲ್ಲ
ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟರ್ ಎಲೆಕ್ಟ್ರಿಕ್ ಜನರೇಟರ್ ಕೇಳ್ಬೋದು ನಿಮಗೆ. ಅವಾಗ ಏನು ಬರೀತೀರಾ ನೀವು, ಮೋಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ವೆನ್ ರೆಕ್ಟ್ಯಾಂಗುಲರ್ ಕಾಯಿಲ್ ಇಸ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಕರೆಂಟ್ಸ್ ಪಾಸಸ್ ಟು ಇಟ್, ಫೋರ್ಸ್ ಆ್ಯಕ್ಟ್ ಆನ್ ದ ಕಾಯಿಲ್ ರೊಟೇಟ್ಸ್ ಕಂಟಿನ್ಯೂಸ್ಲಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಜನರೇಟರ್ ಅಂದರೆ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಂಡ್ಯೂಸ್ ಕರೆಂಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ಎ ಕಾಯಿಲ್ ಪ್ಲೇಸ್ಡ್ ಇನ್ ಎ ರೀಜನ್ ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್. ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗುಡ್ ಫ್ಯೂಲ್ ಇಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಯೋಗ್ಯಾಸ್ ಕೇಳಿದರೆ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ, burn without giving any smoke, proper ignition temperature, easy to handle, easy to transport, convenient to store, burn smoothly, cheap and eco friendly, good fuel. ಇದು ಭಾಳ ಸಲ ಕೇಳಿದ್ದಾರೆ. ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್. ಇಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್, ದ ಕ್ರಾಸ್ ಸೆಕ್ಷನ್ ಆಫ್ ದ ಏರಿಯಾ ಆಫ್ ಕಂಡಕ್ಟರ್, ದ ಲೆಂತ್ ಆಫ್ ದ ಕಂಡಕ್ಟರ್ ಆ್ಯಂಡ್ ನೇಚರ್ ಆಫ್ ದ ಮೆಟೀರಿಯಲ್. ಸೊ ಇನ್ನೊಂದು ಸಲ ಹೇಳ್ತೀನಿ, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ ಆನ್ the temperature of the conductor, the area of cross section of the conductor, the length of the conductor and the nature of material. Blood vessels and their function. Blood vessels ಅಲ್ಲಿ ಕೇಳ್ತಾರೆ. ಆರ್ಟರೀಸ್ ಏನು ಫಂಕ್ಷನ್, ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಮತ್ತು ಯಾವ ಥಿಕ್ ವಾಲ್ ಎಲಾಸ್ಟಿಕ್ ಇರ್ತದೆ. ವೇನ್ಸ್ ಕಲೆಕ್ಟ್ ಬ್ಲಡ್ ಫ್ರಮ್ ಡಿಫ್ರೆಂಟ್ ಆರ್ಗನ್ಸ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ಟು ಹಾರ್ಟ್. ಬೇರೆ ಪಾರ್ಟ್ಸಿಂದ ಹಾರ್ಟಿಗೆ ತೊಗೊಂಬರ್ತದೆ ಬ್ಲಡ್. ವೇನ್ಸ್ ಥಿಕ್ ವಾಲ್ಸ್ ಇರಲ್ಲ ಇದಕ್ಕೆ. ವೇನ್ಸ್ ಹ್ಯಾವ್ ವಾಲ್ಸ್ ಟು ಫ್ಲೋ ಬ್ಲಡ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ವೇನ್ಸಲ್ಲಿ ಬರೀ ಒಂದೇ ಒಂದು ಡೈರೆಕ್ಷನ್ ಬ್ಲಡ್ ಫ್ಲೋ ಆಗುತ್ತೆ. ಕ್ಯಾಪಿಲರೀಸ್ ಅಂದರೆ ಸ್ಮಾಲೆಸ್ಟ್ ವೆಸಲ್ಸ್, ಮತ್ತು ಒಂದೇ ಒಂದು ಸೆಲ್ ಥಿಕ್ ಇರ್ತದೆ, ಭಾಳ ಸ್ಮಾಲೆಸ್ಟ್ ಇರ್ತವೆ. ಥ್ರೂ ದಿಸ್ ವಾಲ್ ಎಕ್ಸ್ಚೇಂಜ್ ಆಫ್ ಮೆಟಲ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಸರೌಂಡಿಂಗ್ ಸೆಲ್ ಟೇಕ್ಸ್ ಪ್ಲೇಸ್. ಬ್ಲಡ್ ಮತ್ತು ಸರೌಂಡಿಂಗ್ ಸೆಲ್ಸಿಂದ ಟಿಶ್ಯೂಸ್ ಎಕ್ಸ್ಚೇಂಜ್ ಆಗೋದು ಕ್ಯಾಪಿಲರೀಸಿಂದ. ಬ್ಲಡ್ಡಲ್ಲಿ ಪ್ಲಾಸ್ಮಾ, RBC, WBC, ಪ್ಲೇಟ್ಲೆಟ್ಸ್ ಇರ್ತದೆ. ಸೊ ಪ್ರಾಪರ್ಟೀಸ್ ಆಫ್ ಮೆಟಲ್ ನಮಗೆ ಗೊತ್ತು. ಲಸ್ಟರ್, ಶೈನಿಂಗ್, ಹಾರ್ಡ್ನೆಸ್, ಮೆಲಬಿಲಿಟಿ, ಡಕ್ಟಿಲಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಸೋನರಸ್, ಪ್ರೊಡ್ಯೂಸ್ ಸೌಂಡ್. ಸೊ ಓಝೋನ್ ಲೇಯರ್ ಕೇಳ್ತಾರೆ. ಓಝೋನ್ ಲೇಯರ್ protects the earth from the UV rays from the sun. UV rays causes harmful effects such as skin cancer, blood cancer, etc. Ozone layer ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, at higher level of the atmosphere the action of UV radiation split O2 into free oxygen. They combine with O2 to form ozone. O2 ಏನಾಗುತ್ತೆ, UV ರೇಡಿಯೇಷನಿಂದ O+O ಸಿಂಗಲ್ ಆಕ್ಸಿಜನ್ ಮಾಲಿಕ್ಯೂಲ್ ಆಗುತ್ತೆ. ಅದು ಸಿಂಗಲ್ O ಮತ್ತು O2 ಜೊತೆ ಸೇರಿದ್ರೆ ಏನಾಗುತ್ತೆ, O3 ಓಝೋನ್ ಆಗುತ್ತೆ. ಸೊ ವಿತ್ ಕೆಮಿಕಲ್ ಫಾರ್ಮುಲಾ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಈಸಿಯಾಗಿ. ಓಝೋನ್ ಡಿಪ್ಲೀಷನ್ ಯಾಕೆ ಆಗುತ್ತಿದೆ? ಇಟ್ ಈಸ್ ಡ್ಯೂ ಟು ಕ್ಲೋರೋಫ್ಲೋರೋಕಾರ್ಬನ್ಸ್. CFC ಆರ್ ಪ್ರೊಡ್ಯೂಸ್ಡ್ ವೈಲ್ ಯೂಸಿಂಗ್ ರೆಫ್ರಿಜರೆಂಟ್ ಆ್ಯಂಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಇದರಲ್ಲಿ CFC ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಓಝೋನ್ ಡ್ಯಾಮೇಜ್ ಆಗ್ತಿದೆ, ಡಿಪ್ಲೀಷನ್ ಆಗುತ್ತೆ. ಅಡ್ವಾಂಟೇಜಸ್ ಆಫ್ AC ಓವರ್ DC ಅದು ಕೇಳಿದ್ದಾರೆ. ಕಾಸ್ಟ್ ಆಫ್ ಜನರೇಟಿಂಗ್ AC ಈಸ್ ಲೆಸ್ ದೆನ್ DC. ಮತ್ತು AC ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಟು DC. AC ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಲಾಂಗ್ ಡಿಸ್ಟೆನ್ಸ್ ವಿದೌಟ್ ಮಚ್ ಲಾಸ್ ಆಫ್ ಎನರ್ಜಿ. ಸೊ ನಾವು ಮನೆಯಲ್ಲೆಲ್ಲ ಯೂಸ್ ಮಾಡೋದು ಡೈರೆಕ್ಟ್ ಕರೆಂಟ್, ಆದರೆ ಟ್ರಾನ್ಸ್ಮಿಷನ್ ಎಲ್ಲ ಆಗ್ತಿರೋದು ಆಲ್ಟರ್ನೇಟಿಂಗ್ ಕರೆಂಟ್. ಬಿಕಾಸ್ ಇಟ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಮತ್ತು ಲೆಸ್ ಲಾಸ್, ಪವರ್ ಲಾಸ್ ಭಾಳ ಕಮ್ಮಿ ಇರುತ್ತೆ. ಸೊ ಇಲ್ಲಿ PDF ಮುಗೀತು. ಸೊ ಆಲ್ಮೋಸ್ಟ್ ಬೇಸಿಕ್ ಎಲ್ಲ ಕಾನ್ಸೆಪ್ಟ್ ಕವರ್ ಆಗಿದೆ ನಿಮಗೆ. ಸೊ ಎಕ್ಸಾಮ್ ಬೂಸ್ಟರ್ ಫಾರ್ SSLC ಸೈನ್ಸ್. ಸೊ ನೀವು ಈಗ ಬೂಸ್ಟ್ ಆಗಿ ಚೆನ್ನಾಗಿ ವರ್ಕ್ ಮಾಡಿರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.